ಸ್ಲಮ್ಗಳು ಹೆಣ್ಮಕ್ಳುಗಳ ಜೊತೆ ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸರ್ಕಾರಗಳು ಹೊಸ ಯೋಜನೆಗಳು ಅಂದರೆ GB ಗ್ರೇಟರ್ ಬೆಂಗಳೂರು ಅಂತ ತಂದಿದ್ದಾರೆ. ಡೆವಲಪ್ ಆಗ್ತಾ ಇಲ್ಲ ಒಂದು ಕಡೆ. ಇನ್ನು ಸ್ಲಮ್ಸ್ಗಳಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯಗಳನ್ನು ಸಹ ಕೊಟ್ಟಿಲ್ಲ. ಮತ್ತು ಇವತ್ತು ಸಾಂಕೇತಿಕವಾಗಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಇದು ಮತ್ತೆ 15ನೇ ತಾರೀಕಿಗೆ ನಾವು ಬೆಳಗಾಂ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಸಹ ಸರ್ಕಾರದ ಗಮನ ತರಬೇಕು ಅಂತೇಳಿ. ಏನಪ್ಪ ಅಂದರೆ ಈಗ ಮೇಲೆ ಸ್ಲಮ್ನಲ್ಲಿ ಇರುವಂಥ ಮಹಿಳೆಯರ ಪರಿಸ್ಥಿತಿ ಏನು, ಸ್ಲಮ್ಗಳ ಸಮಸ್ಯೆಗಳೇನು, ಅದನ್ನು ಯಾಕೆ ಸರ್ಕಾರ ಗುರುತಿಸ್ತಾ ಇಲ್ಲ? ಆರ್ಟಿಕಲ್ 21 ಸಂವಿಧಾನಬದ್ಧವಾದಂಥ ಒಂದು ಹಕ್ಕಿದೆ, ಅದನ್ನು ಸಹ ಸರ್ಕಾರ ಸಂವಿಧಾನದಲ್ಲಿ ಇದ್ರೂ ಸಹ ನಮ್ಗೆ ಯಾಕೆ ಅದೊಂದು ಮಹಿಳೆಯರ ಆಯೋಗ ಇದೆ, ಮಹಿಳೆಯರ ಆಯೋಗ ಇದ್ರೂ ಮಕ್ಕಳ ಆಯೋಗ ಇದೆ, ಅದು ಎಲ್ಲ ಇದೆ, ಸರ್ಕಾರದಲ್ಲಿ ಎಲ್ಲ ಕಚೇರಿಗಳು ಇದೆ. ಆದರೆ ನಮ್ಮ ಜನಕ್ಕೆ ಯಾವುದು ತಲುಪ್ತಾ ಇಲ್ಲ. ಸ್ಲಮ್ ಅಂದ್ರೇ ಅವ್ರು ಏನೋ ಒಂಥರ ಅವ್ರಿಗೆ ನೋಡೋ ರೀತಿಯೇ ಬೇರೆ. ಈ ಬೆಂಗಳೂರೆಲ್ಲ ಗುಡಿಸಿ ಮನೆಗಳನ್ನು ಕಟ್ಟಿ, ಅವ್ರ ರಸ್ತೆಗಳು ಕಟ್ಟಿ, ಮೋರಿಗಳು ಮಾಡಿ ಒಂದು ಮಾಡಿರುವಂಥದ್ದು ನಮ್ಮ ಸ್ಲಮ್ ಜನಗಳು. ಜಗಿಸುವಂಥ ಗ್ರೇಟರ್ ಬೆಂಗಳೂರು ಆದಮೇಲೆ ನಮ್ಮ ಜನಕ್ಕೆ ಎಲ್ಲೂ ಒಂದಿಷ್ಟು ಕುಡಿಯೋ ನೀರಿಲ್ಲ, ಹೆಣ್ಮಕ್ಳಿಗೆ ತೆರೆಮರೆ ಇಲ್ಲ, ಮಕ್ಕಳಿಗೆ ಒಂದು ಎಜುಕೇಷನ್ ಇಲ್ಲ, ಒಂದು ಲೈಟ್ ಇಲ್ಲ. ಇಂಥ ಪರಿಸ್ಥಿತಿ ಇದೆ ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಈ ಥರ ನಮ್ಮ ಜನಗಳ ಮೇಲೆ ಆಗ್ತಾ ಇರೋ ಅನ್ಯಾಯಕ್ಕೆ ನಿರಂತರವಾದಂಥ ಹೋರಾಟ ನಾವು ಮಾಡ್ತೀವಿ. ಬೆಳಗಾಂ ಅಧಿವೇಶನದಲ್ಲಿ ಹೋಗಿ ಮನವಿ ಕೊಡ್ತೀವಿ, ಅಲ್ಲೂ ಹೋರಾಟ ಮಾಡ್ತೀವಿ. ನಿರಂತರ ಹೋರಾಟ ಇದು. ನಮಗೆ ಈ ನ್ಯಾಯ ನಮಗೆ ಸರ್ಕಾರ ಗಮನ ಕೊಟ್ಟು ಮಾಡಿಕೊಡ್ಲಿಲ್ಲ ಅಂದರೆ ನಿರಂತರ ಹೋರಾಟ ನಾವು ಮಾಡ್ತೀವಿ ಅಂತೇಳಿ 2 ಮಾತು ಮುಗಿಸ್ತೀನಿ. ಜೈ ಭೀಮ್. ಅಂತೇಳಿ ಸ್ಲಮ್ ಜನಾಂದೋಲನ ಕರ್ನಾಟಕ ಬೆಂಗಳೂರು ನಗರ ಸಂಚಾಲಕರು ಯಾತಕ್ಕಾಗಿ ಹೋರಾಟ ಅಂತಂದರೆ ನೆಲಬಡ ಸ್ಲಮ್ಗಳಿಗೆ ನೀತಿ ರೂಪಿಸೋದಕ್ಕಾಗಿ ಮತ್ತು ಅವರಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕಾಗಿ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ರೀತಿಯಲ್ಲಿ ಗಮನ ಕೊಡ್ತಿಲ್ಲ ಮತ್ತು ಅವ್ರನ್ನ ನಿರ್ಲಕ್ಷ್ಯತನ ಮಾಡ್ತಿರೋದಕ್ಕಾಗಿ ಈ ಜನರ ಬಗ್ಗೆ ಕಾಳಜಿ ಇರಲಾದ್ರೆ ಸರ್ಕಾರ ನಿರ್ಲಕ್ಷ್ಯತನ ಮಾಡ್ತಿದೆ. ಈಗ ಹಾಗಾಗಿ ನಾವು ಇಲ್ಲಿಯೂ ಕೂಡ ಹೋರಾಟ ಮಾಡಿ ಮತ್ತು ಬೆಳಗಾವಿ 14-15 ಬೆಳಗಾವಿಯಲ್ಲಿ ಕೂಡ ನಾವು ವಸತಿ ಸಚಿವರು ಮತ್ತು ಸ್ಲಮ್ ಬೋರ್ಡ್ ಆಯುಕ್ತರು ಮತ್ತು ಆಮೇಲೆ ವಸತಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಾವು ಭೇಟಿಯಾಗಿ ಅವ್ರ ಮೂಲಕ ನಾವು ಮನವಿ ಸಲ್ಲಿಸಿ ಈ ಜನರುಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ನಾವು ಈ ಸಂಘಟನೆಯಿಂದ ಸ್ಲಮ್ ಜನಾಂಗ ಕರ್ನಾಟಕ ಸಂಘಟನೆ ಕಡೆಯಿಂದ ದೊರಕಿಸಿಕೊಡಬೇಕಂತ ನಾವು. The Truth News 9, the story of truth.